ಕೇವಲ ಬದುಕಬೇಕೆಂಬುದಾಗಿ ಜೀವಿಸುತ್ತಿದ್ದೀರೋ ಅಥವಾ ಸಮೃದ್ಧಿಕರವಾದಂಥ ಜೀವನವನ್ನು ಬಯಸುತ್ತಿದ್ದೀರೋ? ನಾನಾದರೂ ಅವುಗಳಿಗೆ ಜೀವವಿರಬೇಕೆಂತಲೂ ಅದು ಸಮೃದ್ಧಿಯಾಗಿರಬೇಕೆಂತಲೂ ಬಂದಿದ್ದೇನೆ ಎಂಬುದಾಗಿ ಯೋಹಾನ 10:10 ನಾವು ನೋಡುತ್ತೇವೆ. ಇಲ್ಲಿ ಯೇಸುವಿನ ಹೃದಯವನ್ನು ನಾವು ಕಾಣುವವರಾಗಿದ್ದೇವೆ. ಆತನು ಕೇವಲ ನಮ್ಮನ್ನು ರಕ್ಷಿಸುವುದಕ್ಕೋಸ್ಕರ ಬಂದದ್ದು ಮಾತ್ರವಲ್ಲದೆ ನಮಗೆ ಸಮೃದ್ಧಿಕರವಾದಂಥ ಜೀವನವನ್ನು ಕೊಡಲು ಆತನು ಬಯಸುವ ಆತನಾಗಿದ್ದಾನೆ. ಸಮೃದ್ಧಿಕರವಾದಂಥ ಜೀವನ ಅಂದರೇನು? ಅದು ನಮಗೆ ಕಾಣುವಂಥ ಹಣ, ಆಸ್ತಿ, ಅಂತಸ್ತು, ಸೌಕರ್ಯ, ಸೌಲಭ್ಯ ಇವುಗಳು ಮಾತ್ರವಲ್ಲದೆ ನಮಗೆ ಕ್ರಿಸ್ತನಲ್ಲಿ ಸಿಗುವಂಥ ಉದ್ದೇಶಪೂರ್ವಕವಾದಂಥ ಜೀವನ, ಸಮಾಧಾನಕರವಾದಂಥ ಜೀವನ, ಬಲ ಪ್ರೀತಿಯಿಂದ ತುಂಬಿರುವಂಥ ಜೀವನಗಳು ಆಗಿರುವಂಥದ್ದಾಗಿದೆ. ವೈರಿಯು ನಿಮ್ಮ ಆನಂದವನ್ನು ಕದಿಯುವುದಕ್ಕೂ, ನಿಮ್ಮ ನಿರೀಕ್ಷೆಯನ್ನು ಕೊಲ್ಲುವುದಕ್ಕೂ ಮತ್ತು ನಿಮ್ಮ ಗುರುತನ್ನು ನಾಶ ಮಾಡುವುದಕ್ಕೂ ಆತನು ಬಂದಿರುವ ಆತನಾಗಿದ್ದಾನೆ. ಆದರೆ ಯೇಸುವು ಮುರಿದಂಥವುಗಳನ್ನು ಕಟ್ಟುವುದಕ್ಕೂ, ಒಣಗಿದಂಥವುಗಳಿಗೆ ಪುನರುಜ್ಜೀವನ ಮಾಡುವುದಕ್ಕೂ, ಸೋತವರಿಗೆ ತ್ರಾಣವನ್ನು ಕೊಡುವುದಕ್ಕೂ ಆತನು ಬಂದಿರುವ ಆತನಾಗಿದ್ದಾನೆ. ಆತನು ತನ್ನ ಒಂದು ಸತ್ಯತೆ, ಪ್ರೀತಿ, ಕರುಣೆ ಇವುಗಳಲ್ಲಿ ನಾವು ಸಹ ಪಾಲುಗಾರರಾಗಬೇಕೆಂದು ದಿನಾಲೂ ಆತನೊಂದಿಗೆ ನಾವು ಐಕ್ಯತೆಯಲ್ಲಿ ಬೆಳೆಯಬೇಕೆಂಬುದಾಗಿ ಬಯಸುವ ಆತನಾಗಿದ್ದಾನೆ. ಕೀರ್ತನೆ 23:5 ನೋಡುವ ಹಾಗೆ, ನೀನು ನನ್ನ ತಲೆಗೆ ತೈಲವನ್ನು ಹಚ್ಚಿದ್ದಿ, ನನ್ನ ಪಾತ್ರೆಯು ತುಂಬಿ ಹೊರಸೂಸುತ್ತದೆ. ಇದು ನಿಜವಾಗಿಯೂ ಸಮೃದ್ಧಿಕರವಾದಂಥ ಜೀವನವನ್ನು ತೋರಿಸುವಂಥದ್ದಾಗಿದೆ. ತುಂಬಿ ಹೊರಸೂಸುವಂಥದ್ದು. ನಾವು ಕಣಿವೆಯಲ್ಲಿ ನಡೆಯುವಾಗಲೂ ಸಹ ನಮ್ಮ ಜೀವನವು ತುಂಬಿ ಹೊರಸೂಸುವಂಥದ್ದಾಗಿರುತ್ತದೆ. ಯಾಕೆಂದರೆ ಕ್ರಿಸ್ತನು ತಾನೇ ನಮ್ಮೊಟ್ಟಿಗೆ ನಡೆಯುವ ಆತನಾಗಿದ್ದಾನೆ. ಹಾಗಾದರೆ ಪ್ರಿಯರೇ, ಕೇವಲ ಈ ಲೋಕದಲ್ಲಿ ನಾನಿದ್ದೇನೆ, ನಾನು ಬದುಕಬೇಕು ಎಂಬುದಾಗಿ ನೀವು ಜೀವಿಸುವುದು ಬೇಕಾಗಿಲ್ಲ. ಕ್ರಿಸ್ತನಲ್ಲಿ ನಿಮಗೆ ಸಿಗುವಂಥ ಪರಿಪೂರ್ಣವಾದ ಸಮೃದ್ಧಿಕರವಾದಂಥ ಜೀವನದಲ್ಲಿ ನಡೆಯಲು ಮತ್ತು ಬಾಳಲು ನೀವು ಸಿದ್ಧರಾಗಿರಿ. ಆತನು ಅದನ್ನು ನಮಗೋಸ್ಕರ ಧಾರಾಳವಾಗಿ ಕೊಟ್ಟಿದ್ದಾನೆ. ಆ ಒಂದು ಸಮೃದ್ಧಿಕರವಾದಂಥ ಜೀವನದಲ್ಲಿ ನಾವು ಜೀವಿಸುವಂತೆ ಕರ್ತನು ತಾನೇ ನಮ್ಮೆಲ್ಲರನ್ನ ಆಶೀರ್ವದಿಸಿ ನಡೆಸಲಿ.